ಎಲ್ಲ ಸಮಸ್ತ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಎಂಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ಮಂಡ್ಯ ನಗರದಲ್ಲಿ ಒಬ್ಬರು ಯುವ ಉದ್ಯಮಿಯ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಅವರು ಈಗಾಗಲೇ ಅದಮ್ಯ ಅಂತ ಒಂದು ಏನು ನಮ್ಮ ರೈತರುಗಳು ಬೆಳೆದಂತಹ ಕೊಬ್ಬರಿ ಆಗಿರ್ಬೋದು, ಎಳ್ಳಾಗ್ಬೋದು, ಕುಚ್ಚೆಳ್ಳಾಗ್ಬೋದು, ಈ ರೀತಿಯ ಹಲವಾರು ಪದಾರ್ಥಗಳನ್ನ ಕೊಂಡುಕೊಂಡು ಎಣ್ಣೆಯನ್ನು ಅಂದರೆ ಸ್ವತಃ ಸಾವಯವ ರೀತಿ ಎಣ್ಣೆಯನ್ನು ಆರೋಗ್ಯದ ದೃಷ್ಟಿಯಿಂದ ಇಡೀ ಜಿಲ್ಲೆಯಲ್ಲೇ ಅದಮ್ಯ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಯುವ ಉದ್ಯಮಿಯಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರಂಜಿತ್ರವರು ಈಗಾಗಲೇ ಒಂದು ಹೆಜ್ಜೆ ಹೆಸರನ್ನು ಮಾಡಿದ್ದಾರೆ. ಅದೇ ರೀತಿ ಅವರು ಒಂದು ಹೊಸ ಹಲವಾರು ಒಂದು ಅವರ ಸಾಮಾಜಿಕ ಒಂದು ಕಳಕಳಿಯನ್ನು ಎಲ್ಲರೂ ಮೆಚ್ಚಲೇಬೇಕು. ಈಗಾಗಲೇ ಅದಮ್ಯ ಅಂತಕ್ಕಂಥ ಒಂದು ಎಣ್ಣೆಯನ್ನು ಒಂದು ಸಣ್ಣ ಅಂಗಡಿಯ ಮುಖಾಂತರ ಅವರು ತಮ್ಮ ಉದ್ಯಮವನ್ನು ಸ್ಥಾಪನೆ ಮಾಡಿದ್ರು. ಇವರು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರು. ಆದರೆ ಇವತ್ತು ಹಂತವಾಗಿ ಬೆಳೆದು ಇವತ್ತು ಮಂಡ್ಯ ಜಿಲ್ಲೆಯಲ್ಲೇ ಚಿರಪರಿಚಿತರಾಗಿದ್ದಾರೆ. ಮೊದಲು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ರಂಜಿತ್ ಅವರ ನಮಸ್ಕಾರಗಳು ಸರ್. ಮೊದಲು ನಿಮ್ಮ ಈ ಒಂದು ಯುವ ಉದ್ಯಮದಲ್ಲಿ ನೀವು ಕೈಗೊಂಡಂಥ ಹಲವಾರು ಒಳ್ಳೆಯ ಕಾರ್ಯಗಳನ್ನ ಶ್ಲಾಘನೆಯ ಜೊತೆಗೆ ನಿಮ್ಮ ಸಾಮಾಜಿಕ ಕಳಕಳಿಗೆ ನನ್ನ ಅನಂತ ಧನ್ಯವಾದಗಳು. ಅವರು ಈಗಾಗಲೇ ಹಲವಾರು ಎಣ್ಣೆ ಮತ್ತು ಸಾವಯವ ಕೃಷಿಕರಿಗೆ ಏನೆಲ್ಲ ಅನುಕೂಲತೆ ಬೇಕು ಅಂತಹ ಪದಾರ್ಥಗಳನ್ನ ಖರೀದಿ ಮಾಡಿ ಇವತ್ತು ವಿಷಮುಕ್ತ ಪದಾರ್ಥವನ್ನು ದೂರ ಮಾಡಬೇಕು, ನನ್ನ ಜನರ ಒಂದು ಆರೋಗ್ಯ ದೃಷ್ಟಿನ ಇಟ್ಕೊಂಡು ಒಂದು ಒಳ್ಳೆಯ ಆಯೋಜನೆ ಮಾಡಬೇಕು ಅಂತ ಈಗಾಗಲೇ ಅದಮ್ಯ ಅಂತ ಒಂದು ಎಣ್ಣೆ ಅಂಗಡಿ ಅಂತ ಹಿಡಿದು ನಿಮಗೆಲ್ಲ ಗೊತ್ತು. ಇದೀಗ ತಾನೇ ಅಂದರೆ ಇವತ್ತು ಒಂದು ಒಳ್ಳೆ ಸವಿರುಚಿಯಾದಂಥ ಒಂದು ಚಿಕನ್ ಅಂಗಡಿನ ಅಂದರೆ ಮಾಂಸದ ಅಂಗಡಿಯನ್ನು ನನ್ನ ಜಿಲ್ಲೆಯ ಜನಕ್ಕೆ ಒಂದು ರುಚಿಕರವಾದಂತಹ ಒಳ್ಳೆಯ ಪದಾರ್ಥವನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವರು ತಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಉದ್ಯಮಕ್ಕೆ ರಿಸೈನ್ ಮಾಡಿ ಈ ಉದ್ಯಮದಲ್ಲೇ ಸಹ ನಾನು ಮುಂದುವರಿಬೇಕು ಅಂತ ಇವತ್ತು ಏನಪ್ಪ 100 ಫೀಟ್ ರೋಡಲ್ಲಿ ಒಂದು ಚಿಕನ್ ಅಂಗಡಿ ಏನಪ್ಪ ನೋಡಿ ಇಲ್ಲೇ ಚಿಕ್ವಿ ಅಂತ ಒಂದು ಚಿಕನ್ ಅಂಗಡಿನ ಇವರು ಪ್ರಾರಂಭ ಮಾಡಿದ್ದಾರೆ. ಏನಪ್ಪ ಈ ಒಂದು ಸಂಸ್ಥೆ ಮುಖಾಂತರ ಇವರು ಹೊಸ ಹಲವಾರು ಒಂದು ಯುವ ಉದ್ಯಮನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದೀಗ ತಾನೇ ಇವರು ಚಿಕನ್ ಅಂಗಡಿಯನ್ನು ಚಿಕ್ವಿ ಅಂತ ಒಂದು ಚಿಕನ್ ಅಂಗಡಿಯನ್ನು ರುಚಿಕರವಾದಂಥ ಆಹಾರವನ್ನು ನಮ್ಮ ಜನ ತಿಂದ ಸವಿರುಚಿಯನ್ನು ಸವಿಲಿ ಅಂತ ಇವರು ಒಂದು ಒಳ್ಳೆಯ ದೃಷ್ಟಿ ಇಟ್ಕೊಂಡು ಇದನ್ನು ಓಪನ್ ಮಾಡಿದ್ದಾರೆ. ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಬಂದು ಇಲ್ಲಿ ಆಹಾರವನ್ನು ಸೇವಿಸಬೇಕು. ಅದೇ ರೀತಿ ನಮ್ಮ ಯುವ ಉದ್ಯಮಿ ರಂಜಿತ್ರವರ ಒಂದು ಈ ಶ್ರಮಕ್ಕೆ ಅವರನ್ನು ಪ್ರೋತ್ಸಾಹಿಸಬೇಕು. ಅದೇ ರೀತಿ ಇವರ ಒಂದು ತಂಡ ಅಂದರೆ ಇವರ ಸ್ನೇಹಿತರು ಹಿತೈಷಿಗಳು ಇವರ ಒಂದು ಉದ್ಯಮಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಇವರ ಕುಟುಂಬಸ್ಥರಿಗೆ ನಾಡಿನ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಅಂತ, ಇವರ ಉದ್ಯಮ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾನು ಸಹ ನನ್ನ ಸ್ವಂತ ಇದರಲ್ಲಿ ವಿಶೇಷವನ್ನು ತಿಳಿಸ್ತಾ ಸರ್ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು ಸರ್. ಎಲ್ಲರಿಗೂ ಧನ್ಯವಾದಗಳು.